ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ರಿ ಎಲ್ಲರೂ? ವೆರಿ ಗುಡ್ ಈವ್ನಿಂಗ್. ಇವತ್ತಿಂದ ನಾನು 5 ಗಂಟೆಗೆ ವಿಡಿಯೋ ಹಾಕ್ತೀನಂತ. ನಿನ್ನೆ ಮೊನ್ನೆ ಎಲ್ಲ 2 ಗಂಟೆ, 3 ಗಂಟೆ ಹಿಂಗೆ ಹಾಕಿದ್ದೆ. ಸೊ ಇವತ್ತಿಂದ ಕರೆಕ್ಟಾಗಿ 5 ಗಂಟೆಗೆ ನಿಮ್ಗೆ ನನ್ನ ಚಾನಲ್ ಒಳಗೆ ವಿಡಿಯೋ ಸಿಗ್ತೈತಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲೈಕನ್ ಕೂಡ ಕ್ಲಿಕ್ ಮಾಡಿರಿ. ಇದರಿಂದ ವೀಡಿಯೋಸ್ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಆಮೇಲೆ ಇವತ್ತು ಒಂದು ಕಿಚನ್ ಟಿಪ್ಸ್ನ ತೊಗೊಂಬಂದೀನಿ. ಲಾಸ್ಟ್ 2 ದಿನ ಏನು ವಿಡಿಯೋ ತೋರಿಸಿದ್ನಲ್ಲ, ಅದು ಬ್ಯೂಟಿ ಟಿಪ್ಸಿಗೆ ತೋರಿಸಿದ್ದೆ. ಇವತ್ತು ಕಿಚನ್ ಟಿಪ್ಸ್. ಸೊ ಕಿಚನ್ ಟಿಪ್ಸ್ ವಿಡಿಯೋ ಶೇರ್ ಮಾಡ್ತೇನಂತ ಇವತ್ತು ನಿಮ್ಮ ಜೊತೆಗೆ. ಏನಪ್ಪ ಅಂತ ಹೇಳಿದ್ದಂದ್ರೆ, ಹಲ್ಲಿ ಎಲ್ಲರ ಮನೆ ಒಳಗೂ ಇರ್ತಾವಲ್ಲ. ಸೊ ಅದು ಹಲ್ಲಿಯಿಂದ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್ ಇರ್ತೈತಿ. ಸೊ ಅದನ್ನು ಮನೆ ಒಳಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಹಲ್ಲಿನ ಮನೆಯಿಂದ ಓಡಿಸ್ಬೋದು. ಅಲ್ಲಿ ಹುಡುಗರು ಸ್ಕೂಲಿಂದ ಹೋಗಾತಿದ್ರು. ಸೊ ಹೀಗಾಗಿ ಓಕೆ, ಅದನ್ನೆಲ್ಲ ಬಿಡ್ರಿ. ಇವಾಗ ಹಲ್ಲಿ ಎಲ್ಲರ ಮನೆಯೊಳಗೂ ಇರ್ತಾವಲ್ಲ, ಅಲ್ಲಿನ ಸಿಂಪಲ್ಲಾಗಿ ಮನೆಯೊಳಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೆಂಗೆ ನಾವು ಅಲ್ಲಿನ ಮನೆಯಿಂದ ಓಡಿಸೋದು ಅಂತ ಹೇಳಿ ಇವತ್ತು ನಾನು ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ, ಟಿಪ್ಸ್ ಕೊಡ್ತೀನಂತ. ಸೊ ಬರ್ರಿ, ಅದಕ್ಕೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ಳೋಣ ಅಂತ. 2 ನಿಮಿಷ ಒಳಗೆ ಆಗೋಗ್ಬಿಡ್ತೈತೆ ಫ್ರೆಂಡ್ಸ್. ಚೆನ್ನಾಗೈತಿ. ಒಂದು ಟೈಮ್ ನೋಡಿ ಟ್ರೈ ಮಾಡಿರಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಓಕೆ ಫ್ರೆಂಡ್ಸ್, ಬರ್ರಿ ಇವಾಗ ವಿಡಿಯೋ ಹೆಂಗೆ ಮಾಡೋದಂತೇಳಿ ಹೇಳ್ತೀನಂತೆ. ಇದಕ್ಕೆ ಏನು ಬೇಕಪ್ಪ ಅಂತಂದ್ರೆ, ನಾವು ಬೆಳ್ಳುಳ್ಳಿ ಎಲ್ಲ ಸಿಪ್ಪಿ ಸುಲಿದು ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಚೆಲ್ಲಕ್ಕೆ ಹೋಗ್ಬಾರ್ದು, ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅದರಿಂದ ನಮಗೆ ಭಾಳನ ಬೆನಿಫಿಟ್ ಐತಿ. ಆ್ಯಂಡ್ ಇಲ್ಲ, ಒಂದು ಸ್ವಲ್ಪ ಒಂದು 2-3 ಬೆಳ್ಳುಳ್ಳಿ ಸಿಪ್ಪೆ ಅಷ್ಟು ನಾನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಚೆಲ್ಲಿದ್ದಿಲ್ಲ. ಆಮೇಲೆ ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಭಾಳ ದೊಡ್ಡದಿತ್ತಲ್ಲ. ಸೊ ಹಿಂಗಾಗಿ ಅದರೊಳಗಿಂದ ಒಂದು ಸ್ವಲ್ಪ ಗಿರ್ದ ಅಷ್ಟು ತೊಗೊಂಡಿನಿ. ಅಂದರೆ ನೀವು ಹಾಫ್ ಲೆಮನ್ ತೊಗೋರಿ, ಅರ್ಧ ಲೆಮನ್ ತೊಗೋರಿ, ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಏನಂತ ಹೇಳಿ ನಾನು ಆಮೇಲೆ ಹೇಳ್ತೀನಂತ. ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದು ಹಸಿಮೆಣ್ಸಿನ್ಕಾಯ್ದು ಏನಿದೆ ಇರುತ್ತಲ್ಲ, ಸಿಪ್ಪಿ ಇರುತ್ತಲ್ಲ, ತೆಗೆದು ಒಂದರೊಳಗೆ 2 ಮಾಡಿಕೊಂಡು ಹಾಕ್ಕೊಳ್ಳೋಣ. ಆಮೇಲೆ ಇದು ಈರುಳ್ಳಿ ಸಿಪ್ಪಿ ಏನಿರ್ತೈತಲ್ಲ, ಸೊ ಇದನ್ನ ಹಾಕ್ಕೊಂಬಿಡೋಣ. ಆ್ಯಂಡ್ ಲಾಸ್ಟಿಗೆ ಲೆಮನ್ ಏನಿರುತ್ತಲ್ಲ, ಸೊ ಅದನ್ನು ನಿಂಬೆಹಣ್ಣು ರಸ ಹಿಂಡ್ಕೊಂಡು ಸಿಪ್ಪಿನ ಅದರೊಳಗೆ ಬಿಟ್ಬಿಡೋಣ. ಬಿಟ್ಟು ಇದನ್ನೇನು ಮಾಡೋಣ, ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನೋಡಿರಿ, ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತಂದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ನೀರು ಸಾಕು. ಒಂದು ಸ್ವಲ್ಪ ಆದರೆ ಸಾಕು. ಅದೇನು ಒಂದು ಸ್ವಲ್ಪ ಸ್ಪ್ರೇ ಮಾಡೋದಿರ್ತೈತಿ, ಅದಷ್ಟಾದರೆ ಸಾಕು. ಓಕೆ, ನೋಡಾತಿರಲ್ಲ. ಈಗ ಇದನ್ನು ಏನು ಮಾಡೋಣ, ಬಿಸಿ ಮಾಡೋಕ್ಕಿಡೋಣ. ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡೋಣ ಫ್ರೆಂಡ್ಸ್. ಇದು ಒಂದೆರಡು ಕುದೀಲಿ. ಈಗಿದು ಒಂದೆರಡು ಕುದೀಲಿ. ಆವಾಗ ನಾನು ತೋರಿಸ್ತೇನಂತೆ ನೆಕ್ಸ್ಟ್ ಏನು ಮಾಡೋದಂತೇಳಿ. ಓಕೆ ಫ್ರೆಂಡ್ಸ್, ನೋಡ್ರಿ, ಈಗ ಇದು ಚೆನ್ನಾಗಿ ಕುದಿಯಾತೈತಿ. ಸೊ ಇದನ್ನು ಒಂದು 5 ನಿಮಿಷ ಚಲೋ ತನಕ ಕುದಿಸ್ರಿ ಇದನ್ನ. ಸೊ ಇದು ಕುದ್ದಾದ್ಮೇಲೆ ಏನು ಮಾಡಬೇಕು, ಗ್ಯಾಸ್ ಆಫ್ ಮಾಡಿಬಿಡ್ರಿ. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗೋವರೆಗೂ ವೇಟ್ ಮಾಡಿರಿ. ತಣ್ಣಗಾಗೋಕ್ಕಿಂತ ಮುಂಚೆನ ಅದನ್ನು ಸೋಸಿ ತೆಗೆದುಬಿಡ್ಬೇಡ್ರಿ, ತಣ್ಣಗಾಗಲಿ. ಯಾಕಂದರೆ ತಣ್ಣಗಾಗೋ ಅಷ್ಟರೊಳಗಂದ್ರೆ ಅದ್ರೊಳಗೆ ನಿಂಬೆಹಣ್ಣಾಗಿರ್ಬೋದು, ಆಮೇಲೆ ಅದು ಬೆಳ್ಳುಳ್ಳಿ ಸಿಪ್ಪಿ ಒಳಗಿನ ಫ್ಲೇವರ್ ಆಗಿರ್ಬೋದು, ಆಮೇಲೆ ಹಸಿಮೆಣ್ಸಿನ್ಕಾಯ್ದು ಫ್ಲೇವರ್ ಆಗಿರ್ಬೋದು, ಅದೆಲ್ಲ ಬಿಟ್ಕೋಬೇಕು. ಚೆನ್ನಾಗಿ ಬಿಟ್ಕೊಂಡಿರ್ತೈತಿ. ತಣ್ಣಗಾದ್ಮೇಲೆ ಅದನ್ನು ಸೋಸಿ ತೆಗಿಯೋಣಂತ. ಅದಾದಮೇಲೆ ಅದಕ್ಕೆ ಏನು ಹಾಕ್ತೀನಂತ ತೋರಿಸ್ತೀನಿ ನಾನು ನಿಮ್ಗೆ. ಓಕೆ ಫ್ರೆಂಡ್ಸ್, ನೋಡಿರಿ, ಈಗ
ಇದು ಕರೆಕ್ಟಾಗಿ ತಂಪಾಗೈತಿ. ಆ್ಯಂಡ್ ಇನ್ನೊಂದಿಷ್ಟು ಏನು ಇದು ನಿಂಬೆಹಣ್ಣು ಒಳಗೆ ಏನು ಇದನ್ನು ಇರ್ತೈತಲ್ಲ, ರಸ ಇರ್ತೈತಲ್ಲ, ಅದನ್ನೆಲ್ಲ ಈ ಥರ ಮಾಡ್ಕೊಂಬಿಡ್ರಿ. ಓಕೆನಾ? ಈ ಥರ ಮಾಡ್ಕೊಂಡು ಇವಾಗ ಒಂದು ಗ್ಲಾಸ್ ತೊಗೋರಿ. ಒಂದು ಗ್ಲಾಸ್ ತೊಗೊಂಡು ಸೊ ಚಹಾ ಸೋಸೋದಂತೂ ಎಲ್ಲರ ಮನೆ ಒಳಗೂ ಇರ್ತೈತಿ. ಅದನ್ನ ತೊಗೊಂಡು ಈ ಥರ ಸೋಸ್ಕೊಂಬಿಡ್ರಿ ಎಲ್ಲ. ಸೊ ಭಾಳ ಯೂಸ್ಫುಲ್ ಟಿಪ್ ಐತಿ. ಒನ್ ಟೈಮ್ ನೀವು ಟ್ರೈ ಮಾಡಿರಿ. ಆ್ಯಂಡ್ ಇದಕ್ಕೆ ಈಗ ಏನು ಹಾಕ್ಬೇಕು ಇನ್ನೊಂದು ಇಂಗ್ರೀಡಿಯೆಂಟ್ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ನೋಡಿರಿ. ಈ ಥರ ಸೋಸಿ ತೆಗೆದುಬಿಡ್ರಿ. ಕಾಣಿಸಾತೈತಲ್ಲ ನಿಮಗೆ ನೋಡಿರಿ. ನಮ್ಗೆ ಆಲ್ರೆಡಿ ನಾನು ಸ್ವಲ್ಪ ನೀರು ಹಾಕಿದ್ದೆ. ಆಲ್ರೆಡಿ ನಮ್ಗೆ ಇಷ್ಟು ಜ್ಯೂಸ್ ಸಿಕ್ಕಿತ್ತಿದ್ರದ್ದು. ಜ್ಯೂಸ್ ಅಂಥೇಳಿ ಮತ್ತು ಕುಡಿದ್ಗಿಡ್ದಿರ ಮತ್ತು ಸೊ ಇಷ್ಟು ನೀರು ಸಿಕ್ಕೈತೆ ನಮ್ಗೆ. ಈಗ ಇದಕ್ಕೆ ಏನು ಹಾಕ್ಬೇಕಂತೇಳಿ ಹೇಳ್ತೀನಿ. ಕರ್ಪೂರ ಅಂತೂ ಎಲ್ಲರ ಮನೆಯೊಳಗೂ ಇರ್ತೈತಿ. ಪೂಜೆ ಮಾಡ್ತೇವಲ್ಲ ನಾವು. ಸೊ ಎಲ್ಲರ ಮನೆಯೊಳಗೂ ಇದ್ದೇ ಇರ್ತೈತಿ. ಸೊ ಇಲ್ಲೇ ದೊಡ್ಡದೈತೆ ನಮ್ದು ಸ್ವಲ್ಪ ಇದು ಕರ್ಪೂರ. ಹಿಂಗಾಗಿ ನಾನು ಒಂದೇ ತೊಗೊಂಡೀನಿ. ನೀವು ನಿಮ್ಮ ಮನೆಯೊಳಗೆ ಏನಾರ ಸಣ್ಣ ಸಣ್ಣ ಇತ್ತಂದ್ರೆ ಒಂದು 2-3 ಹಾಕ್ರಿ. ನಾನು ಇಲ್ಲಿ ದೊಡ್ಡದಿರೋದ್ರಿಂದ ಒಂದೇ ತೊಗೊಂಡಿನಂತೆ. ಇದನ್ನ ಏನು ಮಾಡ್ಬೇಕಂದ್ರೆ ಸೊ ಈ ಥರ ಹಂಗೆ ಹಿಡಿಯೋದು ಹಾಕಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು ಸ್ವಲ್ಪ ಕೈಯಿಂದ ಅದನ್ನು ಪುಡಿ ಮಾಡಿ ಹಾಕಿಬಿಡ್ರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹಾಕಿ ಚೆನ್ನಾಗಿ ಕಲಿಸ್ರಿ. ಇದನ್ನು ಕಲಿಸಿ ಆದಮೇಲೆ ಇದು ಸ್ಟೋರ್ ಮಾಡಿ ಇಡಬೇಕಲ್ಲ. ಈಗ ಎಲ್ಲರ ಮನೆಯೊಳಗೂ ಈಗ ಸ್ಪ್ರೇ ಬಾಟಲ್ಸ್ ಎಲ್ಲ ಇರೋಂಗಿಲ್ಲ. ಆದರೆ ಜ್ಯೂಸಿನ ಬಾಟಲ್ಸ್ ಎಲ್ಲ ಇರ್ತೈತಿ. ಯಾಕಂದ್ರೆ ಸಣ್ಣ ಮಕ್ಕಳು ಆಗಿರ್ಬೋದು, ನಾವು ಆಗಿರ್ಬೋದು, ಜ್ಯೂಸ್ ಎಲ್ಲ ಬಾಟಲ್ ಕುಡ್ದು ಏನು ಮಾಡಿರ್ತೀವಿ, ಚೆಲ್ಲಿರಂಗಿಲ್ಲ, ಹಂಗೆ ಇಟ್ಕೊಂಡಿರ್ತೀವಿ ಅದನ್ನು. ಹೌದಾ? ಒಂದು ಸೆಕೆಂಡ, ಭಾಳ ಗಟ್ಟಿ ಅನ್ಸತ್ತೈತಿ. ಸೊ ಚೆಲ್ಲಿರಂಗಿಲ್ಲ, ಹಂಗೆ ಇಟ್ಕೊಂಡಿರ್ತೀವಲ್ಲ. ಸೊ ಅದನ್ನು ಈಗ ಇದನ್ನು ಚೆನ್ನಾಗಿ ಕಲಿಸ್ರಿ. ಸಾಕು, ಅದ್ರದ್ದೊಂದು ಸ್ವಲ್ಪ ಫ್ಲೇವರ್ ಬಂದರೆ ಸಾಕು ನಮ್ಗೆ. ಹೆಂಗೂ ಸೋಸ್ಕೊಂಡಿದ್ವಲ್ಲ ನಾವು. ಸೊ ಇದನ್ನೇನು ಸೋಸಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಘಾಟ ಏನಿರ್ತೈತಲ್ಲ, ಇದು ಕರ್ಪೂರದ್ದು, ಅದು ಇರಬೇಕು. ಅದನ್ನೇನು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಜ್ಯೂಸ್ ಬಾಟಲ್ಸ್ ಎಲ್ಲ ಇರ್ತಾವಲ್ಲ, ಈ ಥರ ಇದನ್ನು ಸಣ್ಣ ಬಾಟಲ್ ಒಳಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಂತ ನಾನು ನಿಮಗೆ. ಈಗ ಇದನ್ನು ಹೆಂಗಪ್ಪ ಯೂಸ್ ಮಾಡೋದಂತ ನೀವು ಕೇಳ್ತೀರಿ ನನಗೆ. ಸ್ಪ್ರೇ ಅದನ್ನಂದ್ರೆ ಸ್ಪ್ರೇ ಬಾಟಲ್ ನಿಮ್ಮ ಮನೆಯೊಳಗೆ ಇತ್ತಂದ್ರೆ ಸ್ಪ್ರೇ ಬಾಟಲ್ ಒಳಗೂ ಹಾಕೋರಿ. ಇಲ್ಲ ಅಂತ ಅಂದವ್ರಿಗಷ್ಟು ನಾನು ಹೇಳತ್ತಿರೋದು. ಈ ಥರ ಹೋಲ್ ಮಾಡಿಬಿಡ್ರಿ. ಈ ಥರ ಓಕೆನಾ? ಇದಕ್ಕೊಂದು ಈ ಥರ ಹೋಲ್ ಮಾಡಿ ಈ ಥರ ಹಾಕ್ಕೊಂಬಿಡ್ರಿ. ನನ್ನ ಹತ್ರ ಸ್ಪ್ರೇ ಬಾಟಲ್ ಇಲ್ಲ, ಅದಕ್ಕೆ ನಾನು ಇದನ್ನು ಇದ್ರೊಳಗೆ ಹಾಕಿದ್ದೆ. ಸೊ ನೋಡಿರಿ, ಈ ಥರ ಚೆನ್ನಾಗಿ ಶೇಕ್ ಮಾಡ್ಕೊಂಡ್ಬಿಡ್ರಿ. ಶೇಕ್ ಮಾಡಿಕೊಂಡು ಕೆಲವೊಮ್ಮೆ ನಾವು ಈ ಥರ ಕಿಚನ್ ಒಳಗೂ ನಮ್ಗೆ ಕೆಲವೊಮ್ಮೆ ಹಲ್ಲಿ ಈ ಥರ ಎಲ್ಲ ಬರ್ತಿರ್ತೈತಿ. ಆಮೇಲೆ ಕಾಕ್ರೋಚಸ್ ಅತ್ತಿಗೆ ಎಲ್ಲ ಬರ್ತಿರ್ತೈತಿ. ಕಾಕ್ರೋಚ್ಗೂ ನನ್ನ ಕಡೆ ಬೇರೆ ಟಿಪ್ಸ್ ಎಲ್ಲ ಐತಿ. ಬಟ್ ಅಂದ್ರೂ ಇದನ್ನೊಂದು ಸ್ವಲ್ಪ ಈ ಥರ ಓಕೆ. ಸೊ ಈ ಥರ ನೋಡಿರಿ, ಗೊತ್ತಾತಲ್ಲ ನಿಮ್ಗೆ? ಸೊ ಈ ಥರ ಗೋಡೆಗೆಲ್ಲ ಹಾಕಿಬಿಡ್ರಿ. ನೋಡಿರಿ, ಹಲ್ಲಿ ಎಲ್ಲ ಎಲ್ಲಿ ಬರ್ತಿರುತ್ತಲ್ಲ, ಸೊ ಈ ಥರ ಎಲ್ಲ ಹಾಕಿಬಿಡ್ರಿ. ನನ್ನ ಮಗಳಲ್ಲಿ ಟಿ ವಿ ನೋಡ್ಕೊಂಡು ಕೂತಾಳೆ. ಆಮೇಲೆ ಇಲ್ಲಿ ಬೆಡ್ರೂಮ್ ಒಳಗಾಗಿರ್ಬೋದು. ಸೊ ಇಲ್ಲಿ ಇಂಥಲ್ಲೆಲ್ಲ ಏನು ಮಾಡಿಬಿಡ್ಬೇಕು ನೀವು, ಸ್ಪ್ರೇನ ಮಾಡಿಬಿಟ್ರೆ ಅಲ್ಲಿ ನೋಡಿರಿ ಎಷ್ಟು ಈಸಿಯಾಗಿ ಬರತೈತೆ ನೋಡಿರಿ. ಇದು ನಿಮಗೆ ಕಾಣಿಸತೈತೆ ಇಲ್ಲ ಗೊತ್ತಿಲ್ಲ ನನಗೆ. ಸೊ ನೋಡಿರಿ ಎಷ್ಟು ಈಸಿಯಾಗಿ ಬರತೈತಿ. ಸೊ ಈ ಥರ ಬಾಟಲ್ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಿಮ್ಮ ಮನೆ ಒಳಗೆ ಬರೋಂಗಿಲ್ಲ. ಓಕೆನಾ? ಐ ಹೋಪ್ ನಿಮ್ಗೆ ಈ ಟಿಪ್ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಮೆಂಟ್ ಮಾಡಿರಿ. ಮತ್ತು ನಾಳೆ ಒಂದು ಹೊಸ ಟಿಪ್ ಜೊತೆಗೆ ಸಿಗ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮಮ್ಮಿ